ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ. ಇವಾಗ ನಾವೆಲ್ಲ ಯಾಕೆ ಬಂದಿದ್ವು ಅಂದ್ರೆ ಹರಕೆ ತೀರ್ಸಕ್ ಬಂದಿದೀವಿ. ಎಂತ ಕಾಳಜಿ ಅಲ್ಲ ಒಳ್ಳೆ ಅಳಿಯ ಅಂತ ನಿಮ್ಗೆ ಗೊತ್ತಾಗಿ 7 ವರ್ಷ ಬೇಕಾಯ್ತಾ ಹರಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ನಮ್ಮ ಪಯಣ ತಿರುಪತಿ ಕಡೆಗೆ. ಸೊ ಬೆಂಗಳೂರಿಂದ ನೋಡ್ಬೋದು ಯಾರ್ಯಾರು ಹೋಗ್ತಾ ಇದೀವಿ ಅಂತ. ನಾನು, ನನ್ನ ಹಸ್ಬೆಂಡು, ನಮ್ಮಿಬ್ಬರು ಸಿಸ್ಟರು, ಹಾಗೆ ಮಲ್ಲಿಕಾ. ಸೊ ಇಲ್ಲಿಂದ 5 ಜನ ಹೋಗ್ತಾ ಇದೀವಿ. ಹಾಗೆ ಊರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. 8 ಜನ ಬರ್ತಾ ಇದ್ದಾರೆ. ಸೊ ಯಾರ್ಯಾರು ಬರ್ತಾರೆ ಅಂತ ಎಲ್ಲ ನಿಮಗೆ ತಿರುಪತಿ ರೀಚ್ ಆದ್ಮೇಲೆ ತೋರಿಸ್ತೀನಿ. ಹಾಗೆ ಇವಾಗ ಯಾಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಕೂಡ ತಿರುಪತಿಗೆ ಹೋದ್ಮೇಲೆ ಹೇಳ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಳಗ್ಗೆ ಮನೆ ಬಿಟ್ಟಾಗ ಅರೌಂಡ್ 6 o'clock ಆಗಿತ್ತು. ಸೊ ಆಲ್ರೆಡಿ ಇವಾಗ ಸಿಟಿ ದಾಟಿದ್ದೀವಿ. ಸೊ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಏನು ಸಿಟಿ ದಾಟೋಕ್ಕೆ 1-2 hours ಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಬಿಟ್ವಿ. ಸೊ ಇವಾಗ ಒಂದು ಸ್ಟಾಪ್ ಬ್ರೇಕ್ಫಾಸ್ಟಿಗೆ ನಿಂದಿರಿಸ್ಬೇಕು. ಅದಾದಮೇಲೆ ಡೈರೆಕ್ಟ್ ತಿರುಪತಿ ರೀಚ್ ಆಗ್ತೀವಿ. ಸೊ ತಿರುಪತಿಯಲ್ಲಿ ಎಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ, ಹಾಗೆ ಯಾವ ದರ್ಶನ ಬುಕ್ ಮಾಡ್ಕೊಂಡಿದ್ದೀವಿ ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಒನ್ಸ್ ತಿರುಪತಿ ರೀಚ್ ಆದಮೇಲೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲಿ ಸ್ವಾತಿ ಹೋಟೆಲ್ ಹತ್ರ ನಿಂದ್ರಿಸಿದ್ದೀವಿ ಹೈವೇಯಲ್ಲಿ. ಸೊ ಮುಳ್ಬಾಗಿಲು ದೋಸೆ ತಿನ್ನೋಕ್ಕೆ ಮುಳ್ಬಾಗಿಲಲ್ಲಿ ನಿಂದ್ರಿಸೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರಿಗೂ ಹಶ್ವಾಗಿತ್ತು ಅಂತ ಇಲ್ಲೇ ನಿಂದ್ರಿಸಿದ್ವಿ. ಇಲ್ಲೂ ಕೂಡ ಮುಳ್ಬಾಗಿಲು ದೋಸೆ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ನಿಂದ್ರಿಸಿದ್ದೀವಿ ಇವಾಗ. ಸೊ ನಮ್ಮ ಮುಳುಬಾಗ್ಲು ದೋಸೆ ಬಂತು. ನಾನು ಆರ್ಡರ್ ಮಾಡಿದ್ದು ಮುಳುಬಾಗ್ಲು ಪುಡಿ ದೋಸೆ. ಸೊ ಇವರಿಬ್ಬರು ಮಸಾಲ ದೋಸೆ ಆರ್ಡರ್ ಮಾಡಿದ್ದಾರೆ. ಇವಾಗ ತಿರುಪತಿ ರೀಚ್ ಆಗಿದ್ದೀವಿ. ತಿರುಪತಿ ಟು ತಿರುಮಲ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಏನೋ ವೆಹಿಕಲ್ಸ್ನ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಟೈಮ್ ಬಂದು 11 o'clock ಆಗಿದೆ. 5 hours ಜರ್ನಿ ಆಯಿತು ಬೆಂಗಳೂರಿಂದ ತಿರುಪತಿಗೆ ಬರೋಕ್ಕೆ. ಇವಾಗ ಮೇಲೆ ತಿರುಮಲ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ವೆಹಿಕಲ್ಸ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಕೆಳಗಡೆಯಿಂದ ನೋಡ್ಬೋದು ಗೋಪುರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇವಾಗ ಇಲ್ಲಿ ಟೋಲಲ್ಲಿ ನಿಂತಿದ್ದೀವಿ. ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಜಸ್ಟ್ ಬರೀ ಗೋಪುರ ಅಷ್ಟೇ ಕಾಣುತ್ತೆ. ಆ ಕಡೆ ಈ ಕಡೆ ಬೆಟ್ಟ ಇದೆ. ಇಲ್ಲಿ ಎಂಟ್ರಿಯಲ್ಲಿ ಚೆಕ್ ಪಾಯಿಂಟ್ ಇದೆಲ್ಲ, ಅಲ್ಲಿ ನಮ್ಮ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು. ಸೊ ಎಲ್ಲ ನಮ್ಮ ಕಾರಲ್ಲಿ ಇದೆ ಎಲ್ಲ ಲಗೇಜ್ಗಳನ್ನ ತಗೊಂಡು ಸ್ಕ್ಯಾನ್ ಮಾಡಿಸ್ಕೊಂಡ್ ಬರಬೇಕು ಹೋಗಿ. ತಿರುಪತಿಯಿಂದ ತಿರುಮಲ ಡಿಸ್ಟೆನ್ಸ್ ಬಂದು 22 kilometers ಇದೆ. ಹಾಗೆ ಇದು ಘಾಟ್ ಸೆಕ್ಷನ್ ಫುಲ್ಲು. ತಿರುಮಲ ರೀಚ್ ಆದ್ವಿ, ನೋಡ್ಬೋದು ಇವಾಗ ಎಂಟ್ರೆನ್ಸ್. ಇವಾಗ ಮೇಲೆ ತಿರುಮಲ ರೀಚ್ ಆಗಿದ್ದೀವಿ. ಹಾಗೆ ನಮ್ಮ ಗೆಸ್ಟ್ ಹೌಸ್ ಕೂಡ ರೀಚ್ ಆಗಿದ್ದೀವಿ. ಇಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಸನ್ನಿಧಾನಂ ಗೆಸ್ಟ್ ಹೌಸ್ ಅಂತ. ರೂಮ್ ಕ್ಲೀನಿಂಗ್ ನಡೀತಾ ಇದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನಮಗೆ ರೂಮ್ ಸಿಕ್ತು, ಕ್ಲೀನ್ ಮಾಡೆಲ್ಲ ಕೊಟ್ಟರು. ಸೊ ರೂಮ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಎಷ್ಟು ದೊಡ್ಡದಿದೆ ಒಂದೊಂದು ರೂಮ್ಸ್ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇದು 3 ತುಂಬ ದೊಡ್ಡ ರೂಮ್ಸ್ ಇರೋ ಗೆಸ್ಟ್ ಹೌಸು. ಬನ್ನಿ ನಿಮಗೆ ಕ್ವಿಕ್ ಆಗಿ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡ್ಬೋದು ಫಸ್ಟ್ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಸಿಟ್ಔಟ್ ಏರಿಯಾ ಥರ ಇದೆ. ಒಂದು ದೊಡ್ಡ ಹಾಲ್ ಇದೆ. ಸೊ ಸೋಫಾ ಇದೆ, ಚೇರ್ ಇದೆ, ಒಂದು ದೊಡ್ಡ ಹಾಲ್ ಇದೆ. ಸೊ ಈ ಕಡೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಇಲ್ಲಿ ಎಂಟ್ರಿ ಆದ ತಕ್ಷಣ ನೋಡ್ಬೋದು ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಹಾಗೆ ಇನ್ನೊಂದು ದೊಡ್ಡ ಹಾಲ್ ಇದೆ ಇಲ್ಲಿ. ಸೊ ನೋಡ್ತಾ ಇದ್ರೆ ಎಷ್ಟು ಹ್ಯೂಜ್ ಆಗಿದೆ ಅಂತ. ಸೊ ಇದು ಫ್ಯಾಮಿಲಿ ರೂಮ್ಸ್. ಇದು ಆರಾಮಾಗಿ ಒಂದು 15 ಮೆಂಬರ್ಸ್ಗೆ ಆ ಥರ ಕೊಡ್ತಾರೆ. ಸೊ ಬನ್ನಿ. ಹಾಗೆ ಇಲ್ಲಿ 3 bedrooms ಇದೆ ನೋಡ್ಬೋದು. ಇಲ್ಲಿ ಡೈನಿಂಗ್ ಏರಿಯಾ ಕೂಡ ಇದೆ. ಸೊ ಬನ್ನಿ ಫಸ್ಟ್ ರೂಮ್ ಇದು. ಫಸ್ಟ್ ರೂಮಲ್ಲಿ ಕೂಡ ನೋಡ್ಬೋದು ಇಲ್ಲಿ ಒಂದು ಕಾಟ್ ಇದೆ. ಹಾಗೆ ಇಲ್ಲಿ ಒಂದು ಸಿಂಗಲ್ ಕಾಟ್ ಇದೆ. ಹಾಗೆ ಇಲ್ಲಿ ಕೂಡ ನಿಮಗೆ ಸೋಫಾ ಅದೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕೂಡ ನಮಗೆ ಕಬೋರ್ಡ್ಸ್ ಎಲ್ಲ, ಒಂದು ಕಬೋರ್ಡ್ ಇದೆ. ವಾಶ್ರೂಮ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ವಾಶ್ರೂಮ್ ಇದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ ಈ ಕಡೆ. ಸೊ ನೋಡ್ಬೋದು ಈ ಕಡೆ ಡ್ರೆಸ್ಸಿಂಗ್ ಏರಿಯಾ ಇದೆ. ಸೊ ಬನ್ನಿ ಇನ್ನೂ 2 ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಇವಾಗ. ಸೊ ಇವಾಗ ಬನ್ನಿ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಓ ಮೈ ಗಾಡ್, ಸೆಕೆಂಡ್ ಬೆಡ್ರೂಮ್ ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ 2 ಡಬಲ್ ಕಾಟ್ ಇದೆ ಈ ರೂಮಲ್ಲಿ. ಇದು ದೊಡ್ಡ ರೂಮ್ ಅನ್ಸುತ್ತೆ. ಇಲ್ಲಿ 2 ಡಬಲ್ ಕಾಟ್, ಹಾಗೆ ಇಲ್ಲಿ ಒಂದು ಸಿಂಗಲ್ ಕಾಟ್ ಇದೆ. ಸೊ ಎಲ್ಲ ಬೆಡ್ರೂಮಲ್ಲಿ ಸೋಫಾ, ಚೇರು, ಟೇಬಲ್ಲು, ಮತ್ತು ಒಂದು ಇದು ಕಬೋರ್ಡು ಎಲ್ಲ ಇದೆ.
ಕೂಡ ಒಂದು ಈ ಥರ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಇದು ಕೂಡ ವಾಶ್ರೂಮ್ ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ಏನಂತಂದ್ರೆ 3 ಬೆಡ್ರೂಮ್ ಇದೆ. 3 ಬೆಡ್ರೂಮ್ಗೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಹಾಗೆ ವಾಶ್ರೂಮ್ ಅಲ್ಲಿ ಒಂದು ಇಂಡಿಯನ್ ಮತ್ತೆ ಒಂದು ವೆಸ್ಟರ್ನ್ ಬಾತ್ರೂಮ್ ಇದೆ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ಇದರ 3rd ಬೆಡ್ರೂಮ್ ಆಗಿದೆ ಅಂತ ತೋರಿಸ್ತೀನಿ. ಸೊ ಇದು ಕೂಡ ತುಂಬ ದೊಡ್ಡದಾಗಿದೆ ನೋಡ್ಬೋದು. 2 ಡಬಲ್ ಕಾಟ್, ಸೇಮ್ ಸೆಕೆಂಡ್ ಒನ್ ನೋಡೋದಲ್ಲ ಅದೇ ಥರ ಇದೆ. 2 ಡಬಲ್ ಕಾಟ್ ಇದೆ, ಒಂದು ಸಿಂಗಲ್ ಕಾಟ್ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ಸೋಫಾ, ಚೇರ್ ಎಲ್ಲ ಇದೆ ಇಲ್ಲಿ. ಹಾಗೆ ಸೇಮ್ ಇದು ಕೂಡ ಅಷ್ಟೇ, ಒಂದು ಕಬರ್ಡ್ ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಒಂದು ಇದು ಒಂದು ಡ್ರೆಸ್ಸಿಂಗ್ ಟೇಬಲ್, ವಾಶ್ರೂಮ್ ಸೇಮ್. ಸೊ ಏನಂತಂದರೆ ಎಲ್ಲ ಈ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಎಲ್ಲ ಇದೆ. ಹಾಗೆ ಬಾತ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಅಂದರೆ ಇವ್ರ ಪ್ರಕಾರ ಆರಾಮಾಗಿ ಒಂದು ಫ್ಯಾಮಿಲಿ 15-20 ಮೆಂಬರ್ಸ್ ಇರ್ಬೋದು ಅನಿಸುತ್ತೆ ಇಲ್ಲಿ. ಸೊ ನಮ್ಮ ಪ್ರಕಾರ ಒಂದು 30 ಜನನೂ ಇರ್ಬೋದು, ಅಷ್ಟು ದೊಡ್ಡದಾಗಿದೆ ಇಲ್ಲಿ. ರೂಮ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಮನೆಯಿಂದ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ಎಲ್ಲರೂ ಹಶ್ವಾಗ್ಬಿಟ್ಟಿದ್ದು ಊಟಕ್ಕೆ ಕೂತ್ಕೊಂಡಿದ್ದೀವಿ. ನೋಡ್ಬೋದು ಮನೆಯಿಂದ ಚಿತ್ರಾನ್ನ, ಮೊಸರು, ವೈಟ್ ರೈಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಾವು ಟೈಮ್ ಇವಾಗ 1:15. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೀಚ್ ಆಗೋದು ಇನ್ನೂ 4 ಗಂಟೆ ಅನಿಸುತ್ತೆ. ಅವರು ಇನ್ನೂ ಬರೋದು ಲೇಟು. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇವತ್ತೇ ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು ಅವರು ಬರೋ ಟೈಮಿಂಗ್ಸ್, ಟ್ರೈನ್ ಲೇಟ್ ಆದರೆ ಗೊತ್ತಿಲ್ಲ. ಸೊ ಅವ್ರು ಬರೋ ಟೈಮಿಂಗ್ಸ್ ನೋಡಿಕೊಂಡು ಇವತ್ತು ಪಾದಯಾತ್ರೆ ಮಾಡಬೇಕಾ ನಾಳೆ ಪಾದಯಾತ್ರೆ ಮಾಡಬೇಕಾ ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ನಾಳೆ ಬೆಳಗ್ಗೆ ನಮ್ಮದು ಅರ್ಲಿ ಮಾರ್ನಿಂಗ್ ದರ್ಶನ ಇದೆ. ಟೈಮಿಂಗ್ಸ್ ಬಂದಿಲ್ಲ ದರ್ಶನದ್ದು, ಬಟ್ ನಾಳೆ ಮೇ ಬಿ 5:30 to 10:30 ಒಳಗೆ ನಮ್ಮದು ದರ್ಶನ ಇರ್ಬೋದು. ಅದಕ್ಕೋಸ್ಕರ ಇವಾಗ ಟೈಮ್ ಬಂದು 2:40. ಸೊ ಫ್ರೆಶ್ ಅಪ್ ಆಗಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಔಟ್ ಟ್ರೈನ್ ಕೂಡ ಅರೌಂಡ್ 4 o'clock ಹಂಗೆ ಬರುತ್ತೆ. ಸೊ ನಾವು ಅಲಿಪಿರಿ ಮೆಟ್ಲು ಇದೆಲ್ಲ ಅಲ್ಲಿ ಹೋಗಿ ಇಲ್ಲಿಂದ ಕೆಳಗಡೆ ಕಾರ್ ತೊಗೊಂಡು ಹೋಗ್ತಾ ಇಲ್ಲ. ಇವಾಗ ಇಲ್ಲಿಂದ ಬಸ್ಸಿಗೆ ಹೋಗಿ ಅಲ್ಲಿ ಕೆಳಗಡೆ ವೆಯ್ಟ್ ಮಾಡ್ತೀವಿ. ಸೊ ಅವ್ರು ಬಂದ ತಕ್ಷಣ ಅವ್ರ ಲಗೇಜ್ ಎಲ್ಲ ಒಂದು ವೆಹಿಕಲ್ ಮಾಡಿದ್ದೀವಿ. ನಮ್ಮಿಬ್ಬರು ಅಜ್ಜಿಯವರು ಅವರು ಪಾದಯಾತ್ರೆ ಮಾಡಲ್ಲ, ಅವ್ರ ಜೊತೆ ಲಗೇಜ್ ಎಲ್ಲ ಕೊಟ್ಟು ಕಳಿಸಿ ಮೇಲೆ ಕಳಿಸ್ಬಿಡ್ತೀವಿ ಅವ್ರನ್ನ. ಸೊ ನಾವೆಲ್ಲರೂ ಪಾದಯಾತ್ರೆ ಮಾಡ್ಕೊಂಬರ್ಬೇಕು. ಸೊ ಇದಿಷ್ಟೆಲ್ಲ ಪ್ಲ್ಯಾನ್ ಇದೆ, ನೋಡಬೇಕು ಕೆಳಗೆ ಹೋದ್ಮೇಲೆ ಏನೇನಾಗುತ್ತೆ ಅಂತ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇವಾಗ ತಿರುಮಲೆಯಿಂದ ಕೆಳಗಡೆ ತಿರುಪತಿಗೆ ಹೋಗೋಕ್ಕೆ ಬಸ್ ಹತ್ತಿದ್ದೀವಿ. ಸೊ ಹಾಗೆ ಈ ಬಸ್ ಕೂಡ ಅಲಿಪಿರಿ ಮೆಟ್ಲು ಇದೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಅಂತೆ. ಈ ಬಸ್ ಸ್ಟಾಪ್ ಯಾವ್ದಮ್ಮ ಇದು? ಯಾವ ಬಸ್ ಸ್ಟಾಪ್ ಅಲ್ಲ ಇದು? ಬಾಲಾಜಿ. ಸೊ ಬಾಲಾಜಿ ಬಸ್ ಸ್ಟಾಪಿಗೆ ಬಂದರೆ ಇಲ್ಲಿ ನಾರ್ಮಲ್ ಬಸ್ಸು, ಹಾಗೆ AC ಬಸ್ಸು, ಸೊ ಕಂಟಿನ್ಯೂಸ್ ಬಸ್ಸಸ್ ಇರುತ್ತೆ. ಸೊ ಬಸ್ ತೊಗೊಂಡು ಕೆಳಗಡೆ ಹೋಗ್ಬೋದು ನಾವು. ಪರ್ ಪರ್ಸನ್ ಟಿಕೆಟ್ ಚಾರ್ಜಸ್ ಬಂದು 90 rupees. ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇವಾಗ ಇಲ್ಲಿ ಕೆಳಗಡೆ ರೀಚ್ ಆಗಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವೆಲ್ಲ ಯಾಕೆ ಬಂದಿದ್ವು ಅಂದರೆ ಹರಕೆ ತೀರ್ಸಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮಮ್ಮಿ ನಮ್ಮ ಮದುವೆಗಿಂತ ಮುಂಚೆ ಹರಕೆ ಮಾಡ್ಕೊಂಡಿದ್ರಂತೆ. ನಾವು ಒಂದ್ಸಲ ನಾನು, ನಮ್ಮ ಅಪ್ಪಾಜಿ, ನಮ್ಮ ತಂಗಿ ಮತ್ತು ನಮ್ಮ ತಮ್ಮ ಎಲ್ಲರೂ ಬಂದಿದ್ವಿ ಇಲ್ಲಿ ನನ್ನ ಮದುವೆಗಿಂತ ಮುಂಚೆ. ಅವಾಗ ಅವ್ರು ಹರಕೆ ಮಾಡ್ಕೊಂಡಿದ್ರಂತೆ. ಅಂದರೆ ಮದುವೆ ಆದಮೇಲೆ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಇಬ್ಬರನ್ನೂ ಕರ್ಕೊಂಡ್ಬಂದು ಸ್ಟೆಪ್ಸಿಗೆಲ್ಲ ಕುಂಕುಮ ಹಚ್ಕೊಂಡು ಕರ್ಕೊಂಬರ್ತೀನಿ ಅಂತ ಹರಕೆ ಮಾಡಿದ್ರಂತೆ. ಸೊ ಈ ಹರಕೆ ತೀರ್ಸೋಕ್ಕೆ 7 ವರ್ಷ ಬೇಕಾಯಿತು. ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿದ್ವಿ, ಅದು ಬರೋಕ್ಕಾಗಿಲ್ಲ. ಸೊ ಫೈನಲಿ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಇವಾಗ ಹರಕೆ ತೀರ್ಸಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ನೋಡೋ ಒಬ್ಬರು ಎಷ್ಟು ಕಾಯಿ ತಂದಿದ್ದಾರೆ ಅಂತ, ಒಂದು ಫುಲ್ ಚೀಲ ಕಾಯಿ ಇದೆ ಅಲ್ಲಿ. ಅವ್ರದ್ದು ಏನಾದ್ರು ಹರಕೆ ಇರ್ಬೋದು. ನೋಡ್ತಾ ಇದ್ದೀರಲ್ಲ, ಫುಲ್ಲಲ್ಲಿ ಒಂದು ಚೀಲ ಕಾಯಿ ಇದೆ. ಸೊ ಇಲ್ಲಿ 2 ಕಡೆಯಿಂದ ಹತ್ಬೋದು. ಅಲಿಪಿರಿ ಮೆಟ್ಲು ಇಂದ ನೀವು ಹತ್ತಿದ್ರೆ 3550 ಸ್ಟೆಪ್ಸ್ ಇದೆ. ಇನ್ನೊಂದು ಶ್ರೀವಾರು ಪಾದಲು ಅಂತ ಇದೆ, ಅಲ್ಲಿಂದ ಹತ್ತಿದ್ರೆ 2600 ಆ ಥರ ಏನೋ ಆಗುತ್ತೆ. 2 ಕಡೆಯಿಂದನೂ ಹತ್ಬೋದು. ಸೊ ನಾವು ಇಲ್ಲಿ ಫುಲ್ ಕೆಳಗಡೆಯಿಂದ ಹತ್ತಾ ಇದ್ದೀವಿ. ಸೊ ಅಲಿಪಿರಿ ಮೆಟ್ಲಿಂದ ಹತ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಟ್ರೈನ್ ಲೇಟ್ ಆಯಿತು ಅನಿಸುತ್ತೆ. ಸೊ ಅವ್ರು ಬಂದ ತಕ್ಷಣ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು. ಹಾಗೆ ಬೆಳಗ್ಗೆ ತುಂಬ ಜನ ಬೆಳಗ್ಗೆ ಮಾಡ್ತಾರೆ. ಬೆಳಗ್ಗೆ ಆದ್ರೆ ತುಂಬ ರಶ್ ಇರುತ್ತೆ. ಸೊ ನಾವು ಈವ್ನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಲ್ಲ, ಈವ್ನಿಂಗ್ ಅಷ್ಟು ಜನ ಕಾಣಿಸ್ತಾ ಇಲ್ಲ. ಸೊ ಬೆಳಗ್ಗೆ ಆದರೆ ಫುಲ್ ಇದು ಇವಾಗ ನಿಮಗೆ ಕಾಯಿ ಹೊಡೆದು ತೋರಿಸಿದ್ನಲ್ಲ, ಫುಲ್ ರಶ್ ಇರುತ್ತೆ.
ಸೊ ಸಂಜೆ ಟೈಮಲ್ಲಿ ಏನಂತಂದರೆ ಈ ಥರ ಗ್ರೂಪಲ್ಲಿ ಹೋಗ್ಬೇಕಂತೆ, ಅಂದರೆ ನೈಟ್ ಅಲ್ವಾ ಸ್ವಲ್ಪ ಕತ್ಲಿರುತ್ತೆ, ಹಾಗೆ ಪ್ರಾಣಿಗಳು ಎಲ್ಲ ಬರುತ್ತೆ ಅಂತ 100 ಮೆಂಬರ್ಸ್ ಗ್ರೂಪಲ್ಲಿ ಹೋಗಬೇಕು ಅಂತ ಹೇಳ್ತಿದ್ರೆ. ಹಾಗೆ ಇದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 4 to ಈವ್ನಿಂಗ್ 10ವರೆಗೂ 10ಕ್ಕೆ, ಅಂದರೆ ಮೆಟ್ಲು ಸ್ಟಾರ್ಟಿಂಗ್ 10ಕ್ಕೆ ಬಿಡ್ತಾರಂತೆ. ಸೊ ನೋಡ್ಬೋದು ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನೋಡ್ಬೋದು ಇವಾಗ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಮಕ್ಕಳಿಗೆ ಟೈಮಿಂಗ್ಸ್ ಬೇರೆ, ದೊಡ್ಡವರಿಗೆ ಟೈಮಿಂಗ್ಸ್ ಬೇರೆ. ಸೊ ಓಕೆ, ಇಲ್ಲಿ ಟೈಮಿಂಗ್ಸ್ ಏನು ಅಂತಂದರೆ ಚಿಕ್ಕ ಮಕ್ಕಳಿದ್ರೆ ಮಾರ್ನಿಂಗ್ 5 AM to ಮಧ್ಯಾಹ್ನ 2ವರೆಗೂ ಅಷ್ಟೇ ಮೇಲೆ ಹೋಗಿಬಿಡ್ತಾರೆ. ಸೊ ದೊಡ್ಡವರು ಅಂದರೆ ಅಬೌಟ್ 12 years ಅಂತಂದರೆ ಮಾರ್ನಿಂಗ್ 5 AM to ಈವ್ನಿಂಗ್ ನೈಟ್ 9ವರೆಗೂ ಅಷ್ಟೇ ನಿಮಗೆ ಮೇಲೆ ಎಂಟ್ರಿ ಹೋಗಿಬಿಡ್ತಾರೆ. ಮಕ್ಕಳಾದರೆ 2. ಸೊ ನೋಡ್ಬೋದು ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು. ಇವಾಗ ಇವ್ರ ಲಗೇಜ್ ಎಲ್ಲ ತೊಗೊಂಡು ಸ್ಕ್ಯಾನ್ ಮಾಡಿಸಿ ಈ ವೆಹಿಕಲ್ನ ಮೇಲೆ ಕಳಿಸ್ತಾ ಇದ್ದೀವಿ. ಸೊ ತಿರುಪತಿಗೆ ಬರೋಂಗಿರೋ ಲಗೇಜ್ ಸ್ವಲ್ಪ ಕಡಿಮೆ ಮಾಡ್ಕೊಂಬನ್ನಿ, ಯಾಕಂದರೆ ಇಲ್ಲಿ ಎಲ್ಲ ಲಗೇಜ್ ತೆಗೆದು ಸ್ಕ್ಯಾನ್ ಮಾಡಿಸ್ಬೇಕು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ ಮೇಲೆ ಎಲ್ಲ ಲಗೇಜ್ನ ಸ್ಕ್ಯಾನ್ ಮಾಡಿಸಿ ಅದೇ ವೆಹಿಕಲಲ್ಲಿ ಕೊಟ್ಟು ಕಳಿಸಿದ್ವಿ. ಸೊ ಅದೇ ನಮ್ಮಿಬ್ಬರು ಅಜ್ಜಿಯವರು ಅವರು ನಡೀತಾ ಇಲ್ಲ, ಸೊ ಅವ್ರ ಜೊತೆನೇ ವೆಹಿಕಲ್ ಕೂಡ ಕೊಟ್ಟು ಕಳಿಸಿದ್ವಿ. ಪಾಪ ಡ್ರೈವರೇ ಅಲ್ಲಿ ಹೋಗಿ ಲಗೇಜ್ ಎಲ್ಲ ಅನ್ಲೋಡ್ ಮಾಡಿ ರೂಮ್ವರೆಗೂ ತೊಗೊಂಡೋಗಿರ್ತಾರೆ. ಸೊ ಇವಾಗ ನಾವು ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿಸಿ ಇವಾಗ ರಿಟರ್ನ್ ಮತ್ತೆ ಅಲಿಪಿರಿ ಮೆಟ್ಲು ಹತ್ರ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ತಕ್ಕೆ. ಸೊ ನೋಡ್ಬೋದು ಕುಂಕುಮ, ಕರ್ಪೂರ, ಅರ್ಶಿನ ಎಲ್ಲ ಕಲಿಸಿದ್ದಾರೆ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನನ್ನೊಂದು ಗೋವಿಂದ. ಇಲ್ಲಿ ನೋಡ್ಬೋದು ನಾನು ನನ್ನ ಹಸ್ಬೆಂಡು ಇಬ್ಬರು ಅರ್ಶಿನ ಕುಂಕುಮ ಹಚ್ಕೊಂಡು ಮೆಟ್ಲೆ ಇರ್ತಾ ಇದ್ದೀವಿ. ಇದನ್ನು ಒಮ್ಮೆ ಅರ್ಕೆ ಮಾಡ್ಕೊಂಡಿದ್ರಂತೆ. ಹಾಗೆ ನನ್ನ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಬ್ಬರು ಕರ್ಪೂರ ಇಡ್ತಾ ಇದ್ದಾರೆ, ಹಾಗೆ ಇನ್ನೊಬ್ರು ಕರ್ಪೂರಗೆ ಎಲ್ಲ ದೀಪ ಹಚ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ಅರ್ಕೆನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. $3,550 ಮೆಟ್ಟಿಲನ್ನು ಕುಂಕುಮ ಮತ್ತು ಅರಿಶಿಣ ಮುಖಾಂತರ $3,550 ಮೆಟ್ಟಿಲುಗಳಿದ್ದಾವೆ. ಇದಕ್ಕೆ ಅಲ್ಲಿಪುರಿ ಮೆಟ್ಲು ಅಂತಾರೆ, ಪಾದಯಾತ್ರೆ ಮಾಡೋದು. ಇವಾಗ 100 ಮೆಟ್ಲು ಬಂದಿದ್ದೀವಿ, ಇನ್ನು 3,450 ಮೆಟ್ಲಿದ್ದಾವೆ. ಭಾಳ ಅದ್ಭುತವಾದಂಥ ಪಾದಯಾತ್ರೆ ನಡೀತಾ ಇದೆ. ನಮ್ಮ ಹಳೆಯ ಮತ್ತು ಹಳೆಯ ದೇವರು ಮತ್ತು ಮಕ್ಕಳು ಇವಾಗ ಫಸ್ಟ್ ದ್ವಾರ ಬಂದಿದೆ ಮೈಸೂರು ಗೋಪುರಂ. ಇದು ಬಂದು ಮೈಸೂರು ಗೋಪುರಂ. 250 ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ ಇವಾಗ. ಸೊ ಇನ್ನೂ ತುಂಬ ಸ್ಟೆಪ್ಸ್ ಇದೆ ಹತ್ತೋದು. ಬನ್ನಿ ಹೋಗೋಣ. ಮೂರು 3,250 ಸ್ಟೆಪ್ಸ್ ಅಲ್ಲಿ 300 ಸ್ಟೆಪ್ಸ್ ಆಗಿದೆ. ಎಂತ ಕಾಳಜಿ. ಅರ್ಕೆ ಮಾಡ್ಕೊಂಡಿದ್ಯಾರೋ ಮಮ್ಮಿ, ಇವಾಗ ಸೇವೆ ಮಾಡೋದು ಯಾರು? ಮಮ್ಮಿ. ಮಕ್ಕಳು ಸೇವೆ ಅಲ್ಲ, ನೀನು ಸೇವೆ. ಅರಕೆ ಮಾಡ್ಕೊಂಡ್ರೆ ಅಕ್ಕ ಮಾಮ ಎಸ್ಕೇಪ್. ಇವಾಗ 7 ವರ್ಷ ಆದ್ಮೇಲೆ ಅರಕೆ ತೀರ್ಸಕ್ ಬಂದಿದ್ದೀವಿ. ಮಮ್ಮಿ ಅರಕೆ ಏನಂತ ಅರಕೆ ನಾವು ಒಂದ್ಸತಿ ಬೆಂಗಳೂರು ಇದ್ದಾಗ ನಾವು 4 ಜನ ಬಂದಿದ್ವಿ. ಹಿಂಗೆ ಒಬ್ಬರು ಹಿಂಗೆ ಮೆಟ್ಲು ಎಲ್ಲ ಅರಿಶಿನ ಕುಂಕುಮ ಕರ್ಪೂರ ಹಚ್ಕೊಂಡು ಬಂದ್ರಿ. ಯಾಕೆ ಅಂದರೆ ನಾವು ಹಿಂಗೆ ಅರಕೆ ಅಂದ್ಕೊಂಡು ಬಂದರು. ನಾವು ನಮ್ಮ ಮಗಳಿಗೆ ಯಾವಾಗ ನೋಡ್ತಾ ಇದ್ವಿ, ನಮಗೆ ಒಳ್ಳೆಯ ಸಂಬಂಧ ನಮ್ಮ ಮಗಳಿಗೆ ಕೊಡಲಿ ಅಂತ ಅಂದ್ಕೊಂಡ್ವಿ. ಅದೇ ರೀತಿ ಒಳ್ಳೇದಾಗಿದೆ, ಅದಕ್ಕೆ ಈಗ ತೀರ್ಸ್ತಾ ಇದ್ವಿ ಅರಕೆ. ಒಳ್ಳೆ ಹಳೆಯ ಸಿಗೋಣ. ಅದೇ ಒಳ್ಳೆ ನೋಡ್ರಿ, ಸೂಪರ್. ಅಲ್ಲ, ಒಳ್ಳೆ ಅಳಿಯ ಅಂತ ನಿಮ್ಗೆ ಗೊತ್ತಾಗಿ 7 ವರ್ಷ ಬೇಕಾಯ್ತಾ ಅರಕೆ? ಈಗ ಕುಡಿಸ್ಕೊಂಡ್ರೆ ಅಂದ್ರೆ 7 ವರ್ಷ ಆದ್ಮೇಲೆ ಗೊತ್ತಾಗಿದೆ. ಭಾಳ ದಿನ ನೋಡ್ಬೇಕಲ್ಲ, ಬೇಗ ಗೊತ್ತಾಗಲ್ಲ, ಅದಕ್ಕೆ 7 ವರ್ಷ ಬೇಕಾಯ್ತು ಟೆಸ್ಟ್ ಮಾಡಕ್ಕೆ. ನೋಡೋಣ
ಇಷ್ಟು ಬ್ಯಾಗ್ ಬರೀ ಕರ್ಪೂರ 500 steps completed. ಜೈ ವೆಂಕಟೇಶ್ವರಾಯ ನಮಃ. 680 ಸ್ಟೆಪ್ಸ್ ಆಯ್ತು. ರಾಜಬೋಲು ಮಂಟಪಂ. ಹಾಗೆ ಮಳೆನೂ ಬಂತು. ಮಡಿ ಆಗ್ತಾ ಇದೀವಿ. ಮಡಿಯಿಂದ ದರ್ಶನಕ್ಕೆ ಹೋಗ್ತಾ ಇದೀವಿ. ಬಹಳ ಖುಷಿ ಆಯ್ತು ನೋಡಿ. ಇಷ್ಟು ದಿನ ಮಳೆನೇ ಇದ್ದಿಲ್ಲ ಇಲ್ಲಿ. ಇವಾಗ 1150 ಸ್ಟೆಪ್ಸ್ ಹತ್ಕೊಂಡ್ ಬಂದಿದ್ದೀವಿ. ಸೊ 5 o'clock ಬಿಟ್ಟಿದ್ವಿ. ಇವಾಗ ಟೈಮ್ ಬಂದು ಅರೌಂಡ್ 6:15 ಅನ್ಸುತ್ತೆ. 1 hour 15 minutes ತಗೊಂಡ್ವಿ. 650 ಅಂತ ಟೈಮು. ಆಲ್ಮೋಸ್ಟ್ 2 hours ತಗೊಂಡ್ವಿ. 1150 ಸ್ಟೆಪ್ಸ್ ಹತ್ಕೊಂಡ್ಬರಕ್ಕೆ. ಯಾಕೆ ಲೈಟ್ ಅಂದರೆ ಹಿಂಗೆ ಅರ್ಶನ ಬೇಗ ಹಚ್ಬೋದು. ಕರ್ಪೂರ ಇಟ್ಟು ಅದಕ್ಕೆ ಇದು ಹಚ್ತೀವಲ್ಲ, ದೀಪ ಹಚ್ತೀವಲ್ಲ, ಅದೇ ಲೇಟ್ ಆಗ್ತಾ ಇದೆ ಹಚ್ಚಕ್ಕೆ. ಸೊ ಮೆಲ್ಲಕ್ಕೆ ಹಚ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಕ್ಲೈಮೇಟ್ ತುಂಬ ತಂಪಿದೆ, ಮಳೆ ಬಂದಿದೆ. ಸೊ ನಿಧಾನಕ್ಕೆ ಹೋಗ್ತೀವಿ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ. ಶಂಖ ಚಕ್ರ ನಾಮ. ಇವಾಗ ಇಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ. ಮತ್ತೆ 8:30ಗೆ ಓಪನ್ ಮಾಡ್ತಾರಂತೆ. ಇದಕ್ಕೂ ಸ್ಟಾಪ್ ಮಾಡಿಸಿದ್ದಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕುತ್ಕೊಂಡಿದ್ದೀವಿ ಇಲ್ಲಿ. ನಾವು ನೋಡ್ಬೋದು. ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ. ಫೈನಲಿ 3550 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 5:30 ಆ ಥರ. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ನಿಧಾನಕ್ಕೆ ಬಂದ್ವಿ, ಆರಾಮಾಗಿ ಬಂದ್ವಿ. ಎಲ್ಲ ಮೆಟ್ಲಿಗೆ ಕುಂಕುಮ ಅದೆಲ್ಲ ಹಚ್ಕೊಂಡು ಬಂದ್ವಿ. ಹಾಗೆ ನಮ್ಮ ಮಮ್ಮಿ ಮತ್ತು ಅಪ್ಪಾಜಿದು ಹರಕೆ ತೀರಿಸಿದ್ವಿ. ಹೇಗೆ ಅನಿಸ್ತಿದೆ ತೀರ್ಥ? 7 ವರ್ಷ ಆದಮೇಲೆ ಹರಕೆ 7 ವರ್ಷದ ಹರಕೆ ಸಂದರ್ಭಗಳು ಬರಬೇಕು, ಅವನು ಕರೆಸ್ಕೋಬೇಕು. 7 ವರ್ಷ ಆದಮೇಲೆ ನಮ್ಮ ಶಿಷ್ಯರಾದ ಪೋತು ರೆಡ್ಡಿಯವರ ಫ್ಯಾಮ್ಲಿ ಅವರ ಸ್ವಲ್ಪ ಸಪೋರ್ಟಿಂದ ಯಾಕೋ ಅವ್ರ ಕೈಯಿಂದನೇ ಬರಬೇಕಾಗಿತ್ತು ಅನಿಸುತ್ತೆ. ಬಂದ್ವಿ, ಹರಕೆ ತೀರಿಸಿದ್ವಿ. ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಹರಕೆ ಹೊತ್ಕೊಂಡಿದ್ರಂಥವ್ರು. ಸೊ ಹಾಗಾಗಿ ಮದುವೆ ಆದಮೇಲೆ 7 ವರ್ಷ ಆದಮೇಲೆ ಈಗ ತೀರಿಸಿದ್ವಿ. ನನ್ನ ಧರ್ಮಪತ್ನಿಯವರು ಖುಷಿ, ಅವರ ನಮ್ಮ ಅಕ್ಕ ನಮ್ಮ ಮಾವನು ಖುಷಿ. ವೆಂಕಟಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ. ವೆಂಕಟರಮಣ ಗೋವಿಂದ ಗೋವಿಂದ. 2ನೇ ಬಾರಿ ದೊಡ್ಡ ಪಾದ ಮಾಡ್ತಾ ಇದ್ದೀವಿ. ಈ ಸಲ ಸಾಯಂಕಾಲ 5:30ಗೆ ಪ್ರಾರಂಭ ಮಾಡಿದ್ವಿ. ಈಗ 11 ಗಂಟೆ 50 ನಿಮಿಷ ರಾತ್ರಿ ಆಗಿದೆ. 3550 ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದೇವೆ. ಕುಂಕುಮ ಅರಿಶಿಣ ಹಚ್ಚೋದ್ರ ಮುಖಾಂತರ ಮತ್ತು ಕರ್ಪೂರ ಆರತಿ ಬೆಳಗೋದ್ರ ಮುಖಾಂತರ ಬಂದಿದ್ದೀವಿ ತಿರುಪತಿಗೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ತಲುಪಿದ್ದೀವಿ. ಇನ್ನು ಮುಂದೆ ರೂಮಿಗೆ ಹೋಗಬೇಕು. ನಾಳೆ ಬೆಳಗ್ಗೆ 6 ಗಂಟೆಗೆ ನಮಗೆ ದರ್ಶನ ಭಾಗ್ಯ ಇದೆ. ತಾವು ಕೂಡ ಬನ್ನಿ, ತಾವು ದರ್ಶನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ವೆಂಕಟೇಶ್ವರಾಯ ನಮಃ. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ವಿ. ಟೈಮ್ ಬಂದು ಆಲ್ರೆಡಿ 12:30 ಆಗಿದೆ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಹಾಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ಅಲ್ಲಿ ಪ್ರಸಾದ ಇದಕ್ಕೆ ಹೋಗಿ ಪ್ರಸಾದ ಮತ್ತೆ ನಡ್ಕೊಂಡು ಹೋಗಿ ಪ್ರಸಾದ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಮ್ಮಿಯವರು ಹೇಗೂ ಏನೋ ಊರಿಂದ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ರು. ಸೊ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ರೂಮಲ್ಲೇ ಊಟ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಏನು ಮಾಡ್ಕೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಮಧ್ಯಾಹ್ನ ಇವರು ಎಷ್ಟು ಮಾಡ್ಕೊಂಬಂದಿದ್ದಕ್ಕೆ ಬೈತಾ ಇದ್ವಿ, ಎಷ್ಟು ಅಡುಗೆ ಮಾಡ್ಕೊಂಬಂದಿದ್ದೀರ ಅಂತ. ಇವಾಗ ಎಷ್ಟು ಅದೇ ಯೂಸ್ ಆಗ್ತಿದೆ ನೋಡ್ಬೋದು. ಗಟ್ಟಿ ಬೇಳೆ ಇದೆ, ಇಲ್ಲಿ ಕಾಳು, ಇದು ಬದನೆಕಾಯಿ ಪಲ್ಯ, ಕಾರ್ಜಿಕಾಯಿ ಪುಡಿ, ಉಪ್ಪಿನಕಾಯಿ, ಶೇಂಗಾ ಪುಡಿ, ಇದು ಮೋತಿಚೂರು, ಚಕ್ಲಿ, ಅನ್ನ, ಚಪಾತಿ, ಮೊಸರು ಐಟಮ್ಸು, ಉಂಡಿ ಇದೆ, ಈಗ ಉಂಡಿ, ಕರ್ದಂಟು. ಆಹಾ, ಅವ್ನಿಗೆ ಟಯರ್ಡ್ ಆಗಿದ್ದಕ್ಕೂ ಇಷ್ಟು ಐಟಮ್ಸ್ ಸಿಕ್ಕಿದ್ದಕ್ಕೂ ನಮಗೆ ಅವಲಕ್ಕಿ ರೊಟ್ಟಿ ಐಟಮ್ಸ್ ಇದೆ. ಅಲ್ಲಿ ಒಂದು ನೋಡ್ಬೋದು ದೊಡ್ಡ ರೊಟ್ಟಿ ಬಾಕ್ಸ್ ಇದೆ.
ಇಷ್ಟು ಐಟಮ್ಸ್ ಇದೆ, ಬನ್ನಿ ಇವಾಗ ಊಟ ಮಾಡೋಣ. ಎಲ್ಲರೂ ಕುಂತು ಉಣ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವಾಗ ದರ್ಶನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ನಾವು ಬ್ರೇಕ್ ದರ್ಶನ ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಸ್ಲಾಟ್ ಬಂದು 6 o'clockಗೆ ನಮಗೆ ಸಿಕ್ಕಿದ್ದು. 6 ಅಂದರೆ 8:30 ಅನ್ನೋಷ್ಟರಲ್ಲಿ ನಮಗೆ ದರ್ಶನ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಅಟ್ಲೀಸ್ಟ್ ಅಲ್ಲಿ 5:20ಗೆಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ಬೇಕು. ಇವಾಗ ಟೈಮ್ ಬಂದು ಇವಾಗ 5 ಆಗಿದೆ. ಇನ್ನು 10 ಮಿನಿಟ್ಸಲ್ಲಿ ಎಲ್ಲರೂ ಹೊರಡ್ತೀವಿ. ಆಧಾರ್ ಕಾರ್ಡ್ ಇಲ್ಲೇ ಚೆಕಿಂಗ್ ಮಾಡ್ತಾ ಇದೀವಿ. ಇವ್ರು ಮತ್ತೆ ಮರ್ತು ಬಂದ್ರೆ ಕಷ್ಟ ಅಂತ ಹೇಳಿ ಆಧಾರ್ ಕಾರ್ಡ್ ಚೆಕಿಂಗ್. ದೊಡ್ಡ ತಗೊಂಬ ಗೋವಿಂದ 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 ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ. ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ರೂಮಿಗೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ನಾವು ಬುಕ್ ಮಾಡ್ಕೊಂಡಿದ್ದು VIP ಬ್ರೇಕ್ ದರ್ಶನ ಅಂತ, ಬಿಗ್ನಿಂಗ್ ಬ್ರೇಕ್ ದರ್ಶನ ಅಂತ ಕರೀತಾರೆ ಅದಕ್ಕೆ. ಸೊ ಅದು ಬುಕ್ ಆಗಿತ್ತು. 1.5 hour to 2 hours ದರ್ಶನ ಆಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಬೆಳಗ್ಗೆ ಅರೌಂಡ್ 5:30ಗೆ ಇಲ್ಲಿ ಬಿಟ್ಟಿದ್ವಿ. 6ಗೆ ಎಲ್ಲ ಕ್ಯೂ ನಿಂತ್ಕೊಂಡಿದ್ವಿ. 7:30 ಅನ್ನೋಷ್ಟರಲ್ಲಿ ನಮಗೆ ದರ್ಶನ ಎಲ್ಲ ಆಯಿತು. ಸೊ ಮತ್ತೆ ಅಲ್ಲಿ ಹೋಗಿ ಅನ್ನ ಪ್ರಸಾದ ಇದರಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಸ್ವಲ್ಪ ತಿರುಗಾಡಿ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಇದು ಬುಕ್ಕಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ರೂಮ್ ಬುಕ್ಕಿಂಗ್, ಹಾಗೆ ಇದು ದರ್ಶನ ಬುಕ್ಕಿಂಗ್ ಹೇಗೆ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ. ಸೊ ಇದೆಲ್ಲ ಇಲ್ಲಿ TTD ಮೆಂಬರ್ ರೆಕಮೆಂಡೇಷನ್, ಇಲ್ಲಾಂದರೆ VIP ರೆಕಮೆಂಡೇಷನ್ ಥ್ರೂ ನಾವು ಇದನ್ನು ಬುಕ್ ಮಾಡ್ಕೊಂಡಿದ್ದು. ಸಮ್ಟೈಮ್ಸ್ ಇದು ಸನ್ನಿಧಾನಂ ಆನ್ಲೈನು ಸಿಗುತ್ತೆ, ಇಲ್ಲ ಅಂತಂದರೆ ಯೂಶ್ವಲಿ ಇದನ್ನು VIP ರೆಕಮೆಂಡೇಷನ್ ಮೇಲೆ ಕೊಡೋದು ಈ ರೂಮ್ಸ್ ಎಲ್ಲ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ರೆಕಮೆಂಡೇಷನ್ ಮಾಡಿಕೊಂಡು ಈ ಥರ ಫ್ಯಾಮಿಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು ನೀವು. ಹಾಗೆ ಇನ್ನೊಂದು ಪಾಯಿಂಟ್ ಹೇಳಬೇಕಾಗಿತ್ತು, ನೀವು ಕೂಡ ಈ ಥರ 1.5 hour ನೀವು ತಿರುಪತಿಯಲ್ಲಿ ದರ್ಶನ ಮಾಡ್ಕೋಬೇಕು ಅಂತಂದರೆ ಸೊ ಒಂದು VIP ರೆಕಮೆಂಡೇಷನ್ ಮೇಲೆ ಬ್ರೇಕ್ ದರ್ಶನ ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಬಂದು ಇದು 10,500 rupees ಟಿಕೆಟ್ ಇದೆ ಪರ್ ಪರ್ಸನ್. ಸೊ ಅದು ಕೂಡ ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ನೈಟ್ ಅಂದರೆ ನೆಕ್ಸ್ಟ್ ಡೇ ದರ್ಶನಕ್ಕೆ ನೈಟ್ ನೀವು ಕ್ಯೂ ನಿಂತ್ಕೊಂಡು ಅದೇ 10,500 rupees ಟಿಕೆಟ್ ಕೊಡ್ತಾರೆ. ಸೊ ಅದು ಕೂಡ ಬುಕ್ ಮಾಡಿಕೊಂಡು ನೀವು ದರ್ಶನ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಿನ್ನೆ ಫುಲ್ ಬೆಟ್ಟ ಆದಿದ್ದಕ್ಕೆ ಎಲ್ಲರೂ ಟಯರ್ಡ್ ಆಗಿದ್ವಿ. ಹಾಗೆ ಅರ್ಲಿ ಮಾರ್ನಿಂಗೆ ನಮ್ಮ ದರ್ಶನ ಇತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲರೂ 1-2 hours ರೆಸ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ತಿರುಮಲದಲ್ಲಿ ನಿಯರ್ ಬೈ ಪ್ಲೇಸಸ್, ಆಮೇಲೆ ದೇವಸ್ಥಾನ ಒಂದು 6 ದೇವಸ್ಥಾನ ಇದೆ ಅಂತೆ, ಅವನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ್ಯಾವು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.